ಎಲ್ಲ ಜನತೆಗೆ ನಮಸ್ಕಾರ. ನಾವು ಟೀಮ್ ಆನೇಕಲ್ಲಿಂದ ರುದ್ರಾಕ್ಷ ಅನ್ನೋಂಥ ಹಾರರ್ ಮತ್ತು ಅಡ್ವೆಂಚರಸ್ ಮೂವಿನ ಮಾಡಿದ್ದೀವಿ. ಎಲ್ಲ ಆನೇಕಲ್ ಪ್ರತಿಭೆಗಳು ಮಾಡಿರ್ತಕ್ಕಂಥ ಸಿನಿಮಾ ಇದು. ಇವತ್ತು ಟ್ರೈಲರ್ ರಿಲೀಸ್ ಮಾಡಿದ್ದೀವಿ. ಒಂದಷ್ಟು ಜನ ಬಂದು ಟ್ರೈಲರ್ ವೀಕ್ಷಣೆ ಮಾಡಿದ್ದಾರೆ ಮತ್ತು ತುಂಬ ಜನಕ್ಕೆ ಖುಷಿನೂ ಆಗಿದೆ. ಈ ಸಿನಿಮಾ ಎಲ್ಲ ಹೊಸಬ್ರು ಮಾಡಿರುವಂಥ ಸಿನಿಮಾ, ಹಾಗಾಗಿ ಎಲ್ಲ ಹೊಸ ಪ್ರತಿಭೆಗಳಿರುವಂಥ ಸಿನಿಮಾ. ಆನೇಕಲ್ ಮಣ್ಣಿನ ಸಿನಿಮಾ. ನಮ್ಮ ಆನೇಕಲ್ ಸಿನಿಮಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಬೇಕು ಅಂತ ಒಂದು ಪಣ ತೊಟ್ಟು ಒಂದು ತಂಡ ಮಾಡಿ ಹೆಜ್ಜೆ ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಟ್ರೈಲರ್ ರಿಲೀಸ್ ಆಗಿದೆ. ಸಂಹಾರ ಸ್ಟುಡಿಯೋಸ್ ಅನ್ನೋಂಥ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲ ನೋಡಿ ಈ ಹೊಸ ತಂಡವನ್ನು ಆಶೀರ್ವಾದ ಮಾಡಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಕಾರ್ತಿಕ್ ಬ್ರೋ ಅಂತ ಕಾರ್ತಿಕ್ ಕ್ಲಿಕ್ಸ್ ಆನೇಕಲ್ ಪೇಜಿಂದ ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲ ನೋಡಿರ್ತಾರೆ. ಕಾರ್ತಿಕ್ ಕ್ಲಿಕ್ಸ್ ಆನೇಕಲ್ ಪೇಜ್ ಅಂತ ಟ್ರಾಫಿಕ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ನಾನು ಈ ಮೂವಿನ ಬಂದು ಒಂದು ಥರ್ಡ್ ಪರ್ಸ್ಪೆಕ್ಟಿವ್ ಅಂದರೆ ಇಲ್ಲಿರೋರೆಲ್ಲ ಯಾವುದೋ ಒಂದು ಸೀನ್ ಆಗಲಿ ಇನ್ನೊಂದು ಪ್ರತಿಯೊಂದು ನೋಡಿರ್ತೀರ. ನಾನು ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ತೀನಿ. ಫಸ್ಟ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ಸೂಪರ್ ಆಗಿದೆ. ಟ್ರೈಲರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಾನೊಂದು ಫ್ರೇಮ್ ತೊಗೊಂಡು ಅದನ್ನು ವೀಡಿಯೋಲ್ಲಿ ಹಾಕಿ ಕನ್ವೆ ಮಾಡೋಣ ಅಂತ ಬಂದೆ. ಬಟ್ ನಾನು ಮೊಬೈಲ್ ಕೆಳಗೆ ಇಳ್ಸೋಕ್ಕೆ ಆಗಿಲ್ಲ. ಪ್ರತಿ ಫ್ರೇಮು ರೆಕಾರ್ಡ್ ಮಾಡ್ಕೊಳ್ಳೋಣ. ಗ್ರಾಫಿಕ್ಸ್ ಆಗಲಿ ಇನ್ನೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಮೇಜರ್ ಒಂದು 2-3 ಪಾರ್ಟ್ಸ್ ಹೇಳೋದಾದರೆ, ಫಸ್ಟ್ಲಿ ಎಕ್ಸ್ಪ್ರೆಷನ್ಸ್. ಪ್ರತಿಯೊಬ್ಬರು ಎಕ್ಸ್ಪ್ರೆಷನ್ನು ಪಕ್ಕ ಯಾವ ರೀತಿ ಒಂದು ಟ್ರೈನಿಂಗ್ ಕ್ಲಾಸ್ ಹೋಗಿ ಟ್ರೈನಿಂಗ್ ತೊಗೊಂಡು ಆ್ಯಕ್ಟ್ ಮಾಡಿರ್ತಾರೆ ಅದೇ ರೀತಿ ಎಲ್ಲೂ ನನಗೆ ಇವರೇನೋ ಆರ್ಟಿಫಿಷಿಯಲ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಆ ಥರ ಅನಿಸೇ ಇಲ್ಲ. ಪ್ರತಿಯೊಂದು ಅಷ್ಟೇ. ಸ್ಪೆಸಿಫಿಕಲ್ಲಿ ಒಂದು ಮಿಲ್ಟ್ರಿ ಸೀನ್ ಬರುತ್ತೆ ದರ್ಶನ್ ಅವ್ರದ್ದು. ಅದರಲ್ಲೊಂದು ಒಂದು ಇದರಲ್ಲಿ ನೋಡ್ತಾರೆ, ನೋಡೋದು ಸೀರಿಯಸ್ಲಿ ಅದು ಯಾವ ರೀತಿ ಟ್ರೈನ್ ಮಾಡಿದ್ದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿ ಸೇಮ್ ಅದರ ಫೀಲಲ್ಲಿ ಇನ್ವಾಲ್ವ್ ಆಗಿರೋ ಥರನೇ ಅನಿಸ್ತು. ಇನ್ನೊಂದು ಲೈಕ್ ಯಾವುದೋ ಒಂದು ಮೂವಿ ಆಗಲಿ ಶಾರ್ಟ್ ಮೂವಿ ಮಾಡಲಿ ಫೀಮೇಲ್ಗೆ ಅಷ್ಟೊಂದು ಡಾಮಿನೆನ್ಸಿ ಕೊಡೋದು. ಸೊ ಇದರಲ್ಲಿ ನಾನು ಗಮನಿಸ್ತಾ ಇದ್ದೆ ಒಂದು 3-4 ಫ್ರೇಮ್ಸಲ್ಲಿ ಫೀಮೇಲ್ಗೆ ಒಳ್ಳೆ ಡಾಮಿನೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಫೈನಲಿ ಹೇಳೋದಾದ್ರೆ ಗ್ರಾಫಿಕ್ಸು ಸೀರಿಯಸ್ಲಿ ನಾನು ಕಳೆದೇ ಹೋದೆ. ಯಾವುದೋ ಒಂದು ಹಾಲಿವುಡ್ ಲೆವೆಲ್ ಏನೋ ಗ್ರಾಫಿಕ್ಸ್ ನೋಡ್ತಾ ಇದ್ದೀನಿ ನಾನು. ಆ ಫ್ರೇಮ್ ಅವ್ರು ಕ್ಯಾರಿ ಮಾಡಿರೋದಾಗಲಿ ತಿರ್ಗಾ ಕಲರಿಂಗ್ ಎಫೆಕ್ಟ್ಸ್ ಆಗಲಿ ಶೇಡ್ಸ್ ಆಗಲಿ ತುಂಬಾ ಇಷ್ಟ ಆಯಿತು. ನಾನು ಫಸ್ಟು ಇವರು ಮೂವಿ ಸ್ಟಾರ್ಟ್ ಮಾಡಬೇಕಾದ್ರೂ ಇವ್ರಿಗೆ ನಾನು ಹೇಳಿದ್ದೆ ನನ್ನ ಸಪೋರ್ಟು ಲಾಸ್ಟ್ ಗಂಟ ಇದ್ದೇ ಇರುತ್ತೆ ಅಂತ. ಅದೇ ರೀತಿ ಈಗಲೂ ಹೇಳ್ತಾ ಇದ್ದೀನಿ, ನೀವು ಮೂವಿ ರಿಲೀಸ್ ಆಗಿ ಆನೇಕಲ್ ಎಲ್ಲ ಜನ ನೋಡೋರ್ಗೂ ನನ್ನ ಚಾನಲಿಂದ ಕಂಪ್ಲೀಟಾಗಿ ನಿಮ್ಮೆಲ್ಲರಿಗೂ ಸಪೋರ್ಟ್ ಇರುತ್ತೆ ಅಷ್ಟೇ. ತಾಯಿ ನೆರಳಿಗೆ ಬೇಕು ವೃಕ್ಷ, ಅತಿ ಶೀಘ್ರದಲ್ಲೇ ಬರಲಿದೆ ನಿಮ್ಮೆಲ್ಲರ ಕಣ್ಮುಂದೆ ನಮ್ಮ ಆನೇಕಲ್ನ ರುದ್ರಾಕ್ಷ. 1, 2, 3 ಸ್ಟಾರ್ಟ್. ಇವ್ರು ಮಾತಾಡ್ತಿದ್ದಾರೆ, ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇದು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರೋಂಥ ಮೂವಿ. ಆಲ್ರೆಡಿ ಒಬ್ರು ಹೀರೋಯಿನ್ ಇದ್ರು, ಅವರು ಬಿಟ್ಟರು ಅಂದ್ಬಿಟ್ಟು ನನಗೆ ಈ ಮೂವಿ ಸಿಕ್ಕಿರೋದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನು ತುಂಬ ಹುಡುಕಾಡ್ತಿದ್ದೆ ಈ ಥರ ಮೂವಿ ಸಿಗಬೇಕು, ಏನಾದರೂ ಮಾಡಬೇಕು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಾನು ಹೀರೋಯಿನಾಗಿ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಹ್ಯಾಪಿ ಆಗಿದೆ. ಆ್ಯಂಡ್ ರುದ್ರಾಕ್ಷ ಮೂವಿ ಬೇಗ ಬರ್ತಿದೆ ಕೂಡ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಆನೇಕಲ್ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಇಲ್ಲಿ ಈ ಫಿಲಿಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ. ಹೀರೋಯಿನ್ ಅವರು ತಂದೆಯ ಪಾತ್ರ ನಂದು ತುಂಬ ಕ್ಲಾಸಿಕ್ ಆಗಿ ಬಂದಿದೆ. ನೋಡಿ ಖುಷಿ ಆಗುತ್ತೆ. ಆನೇಕಲ್ ಜನತೆ, ಕರ್ನಾಟಕ ಜನತೆ, ನಮ್ಮೆಲ್ಲ ಹೊಸ ಪ್ರತಿಭೆಗೆ ಒಂದು ಪ್ರೋತ್ಸಾಹ ಕೊಡಲಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.
ಮೊದಲಿಗೆ ಟೀಮ್ ಆನೇಕಲ್ ಸಂಹಾರ ಸ್ಟುಡಿಯೋ ಕಡೆಯಿಂದ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ರುದ್ರಾಕ್ಷ ಮೂವಿನಲ್ಲಿ ಮಾಡಿರೋವಂಥ ಪ್ರತಿ ಕಲಾವಿದರು ಎಲ್ಲ ಬಡ ಕಲಾವಿದರೇ ಆಗಿದ್ದಾರೆ. ಆದರೆ ಗುರಿ ಮುಟ್ಟೋದರಲ್ಲಿ ಮಾತ್ರ ಇವರನ್ನು ಮೀರಿಸೋ ಶ್ರೀಮಂತರಿಲ್ಲ. ಮತ್ತು ಅದೇ ರೀತಿ ಈ ಒಂದು ಟೀಮ್ ಆನೇಕಲ್ ಸಂಹಾರ ಸ್ಟುಡಿಯೋ ಟೀಮ್ ಯಾವ ರೀತಿ ಇದೆ ಅಂದರೆ, ಒಂದು ಕುಟುಂಬದ ರೀತಿಯಲ್ಲಿದೆ. ಮತ್ತು ಆನೇಕಲ್ಲು ಮತ್ತು ಕರ್ನಾಟಕ ಒಂದು ಇಂಡಿಯಾನಲ್ಲೇ ಒಂದು ಒಳ್ಳೆ ಮಟ್ಟಕ್ಕೆ ಈ ಆನೇಕಲ್ನ ತಗೊಂಡೋಗ್ಬೇಕನ್ನೋದು ನಮ್ಮೆಲ್ಲ ಬಡ ಕಲಾ ಪ್ರತಿಭೆಗಳ ಒಂದು ಉದ್ದೇಶ ಆಗಿದೆ. ಮತ್ತು ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೇರಿಕೆ KRS ಪಾಟೀಲ್ ಗುರುತಿಸ್ಕೊಂಡಿದ್ದೀನಿ. ಮತ್ತು ಇವರು ಒಂದು ವಿಚಾರ ಏನಂತಂದರೆ, ಇವರು ನನ್ನನ್ನು ಕರೆದ್ರು ಫಿಲಮ್ ಮಾಡಬೇಕು, ಈ ಥರ ಮೂವಿ ಮಾಡಬೇಕು ಅಂತ. ಆದರೆ ವಿಚಾರ ನನಗೆಲ್ಲೋ ಒಂದು ಕಲೆಗೆ ಪ್ರತಿಭೆ ಕೊಡಬೇಕು, ಒಳ್ಳೆ ವಿಚಾರ ಇದ್ದಾಗ ನಾವು ಅದನ್ನು ಸ್ಪಂದಿಸಬೇಕು ಅನ್ನೋ ವಿಚಾರ ಇತ್ತು. ಆದರೆ ನೋಡಿದೆ ನಮ್ಮ ಆನೇಕಲ್ ಭಾಗದವ್ರನ್ನ ಸ್ವಲ್ಪ ಒಳ್ಳೆ ಉನ್ನತ ಇದಕ್ಕೆ ಚಿತ್ರೀಕರಣಕ್ಕೆ ನಾವು ತರಬೇಕು ಅನ್ನೋದೇ ಒಂದು ಉದ್ದೇಶ. ಅದರಲ್ಲಿ ಇವರು ಏನು ಮಾಡ್ತಾರೆ ಅನ್ನೋದೇ ವಿಚಾರ ಇತ್ತು. ಇವರೆಲ್ಲ ಸಾಮಾನ್ಯ ಮಾಡ್ತಾರ ಅನ್ನೋ ಒಂದು ವಿಚಾರ ಏನೋ ಇರ್ಬೋದು ಇದರಲ್ಲಿ ಅಂತ ನಾನು ಒಂದು ಭಾಳ ಮನೋಭಾವದಿಂದ ನೋಡಿ ಆ ಒಂದು ವಿಚಾರನ ಗುರುತಿಸಿ ನಮ್ಮ ಇವರು ಯೂಟ್ಯೂಬರ್ ಇತ್ತೀಚೆಗೆ ಖ್ಯಾತಿ ಗಳಿಸಿದ್ದಾರೆ ನಮ್ಮ ಗಣೇಶ್ ಅಂತ. ಅವರ ವಿಚಾರಗಳನ್ನ ತಗೊಂತ ಅವ್ರ ಯೂಟ್ಯೂಬ್ಗಳನ್ನ ನೋಡ್ತಾ ಒಳ್ಳೆ ವಿಚಾರಗಳನ್ನ ತುಂಬ ಹಳ್ಳಿ ಸೊಗಡು ಭಾಷೆಯಲ್ಲಿ ತಿಳಿದಂಥ ವ್ಯಕ್ತಿ ಮತ್ತು ಗುರುತಿಸಿದಂಥ ವ್ಯಕ್ತಿ ಅಂಥ ವಿಚಾರ ಪ್ರತಿಭೆಗಳಿರುವಾಗ ಇಲ್ಲೇನೋ ಒಂದು ಆಗ್ಬೋದು, ಒಂದು ಆಳವಾಗಿ ಏನೋ ಒಂದು ಮಾಡ್ತಾರೆ ಇವರು ಅನ್ನೋ ಜೊತೆಯಲ್ಲಿ ನಾನು ಸ್ಪಂದಿಸಿ ಆ ಒಂದು ಮೂವಿಯಲ್ಲಿ ಸ್ವಲ್ಪ ಏನೋ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. ತುಂಬ ಚೆನ್ನಾಗಿ ಬಂದಿದೆ. ನನಗೂ ತುಂಬ ಸಂತೋಷ ಆಯಿತು. ಆ ಸಂತೋಷಕ್ಕೆ ಇವತ್ತು ನನ್ನ ಮನೆ ಕುಟುಂಬದ ಹುಡುಗರ ಸಮೇತ ಕರ್ಕೊಂಡ್ಬಂದಿದ್ದೀನಿ. ನನಗೂ ಇಷ್ಟ ಆಯಿತು. ಎಲ್ರಿಗೂ ನಮಸ್ತೆ. ನಾನು ಆಡಿಯನ್ಸ್ ಆಗಿ ರುದ್ರಾಕ್ಷ ಮೂವಿ ನೋಡಿದಾಗ ನಮ್ಗನ್ಸಿದ್ದೇನೆಂದರೆ, ತುಂಬ ಭಯಂಕರವಾಗಿದೆ, ಹಾರರ್ ಇದೆ, ಥ್ರಿಲ್ಲರ್ ಇದೆ, ನಗು ಬರುತ್ತೆ, ಮತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಏನೇನು ಬೇಕೋ ಅದೆಲ್ಲ ಇದೆ. ನೀವು ದಯವಿಟ್ಟು ನೋಡಬೇಕು ಟೀಸರು. ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದಕ್ಕಿಂತ ನೀವೆಲ್ಲ ಸೇರಿ ಬೆಳೆಸಬೇಕು. ನೀವು ತುಂಬ ದಿನಕ್ಕೆ 2 ಅವರ್ 3 ಅವರ್ ಫೋನಲ್ಲಿ ಸ್ಪೆಂಡ್ ಮಾಡೋ ಟೈಮಲ್ಲಿ ಒಂದು 2 ನಿಮಿಷ ಕೊಟ್ಟು ನಮ್ಮ ಟ್ರೈಲರ್ ನೋಡಿ ನೀವು ಸಪೋರ್ಟ್ ಕೊಟ್ಟರೆ ನಮ್ಮ ಬೆಳವಣಿಗೆ ನಾನಾಗ್ತಾನೆ ಆಗುತ್ತೆ. ಅದೊಂದು ನಿಮ್ಮ ಕಡೆಯಿಂದ ಬೇಕಾಗಿರೋ ಸಹಕಾರ. ಅದ್ರ ಜೊತೆಗೇ ನಾವು ಒಂದು ಟೀಮ್ ಆಗಿ ನೋಡಿದ್ರೆ, ನಾನು ಒಂದು ಸಣ್ಣ ಮಟ್ಟದಲ್ಲಿ ಟೀಮ್ ಜೊತೆಗೆ ಸ್ನೇಹ ಸಂಬಂಧ ಇರೋದ್ರಿಂದ ಇವತ್ತೆಲ್ಲ ನಿಜವಾದ ಸ್ಟ್ರಗಲ್ಸ್ ನೋಡಿರೋದ್ರಿಂದ ತುಂಬ ಕಷ್ಟ ಬಿದ್ದಿದ್ದಾರೆ, ತುಂಬ ಶ್ರಮ ಹಾಕಿದ್ದಾರೆ. ಮತ್ತು ಎಲ್ಲರೂ ಕೂಡ ಬಡ ಕುಟುಂಬದಿಂದ ಬಂದಿರೋದ್ರಿಂದ ಈ ಶ್ರೀಮಂತರಿಗೆ ಮತ್ತು ಆ್ಯಕ್ಟರ್ನ ಮಕ್ಕಳಿಗೆ ಇರುವಂಥ ಸ್ವಾತಂತ್ರ್ಯ ಆಗಿರ್ಬೋದು, ಆಪರ್ಚುನಿಟಿ ಆಗಿರ್ಬೋದು ಇವ್ರಿಗೆ ಅಷ್ಟಿಲ್ಲ. ಅದಕ್ಕೆ ಬಡವರು ಮತ್ತು ಯಾರ್ಯಾರು ಆಪರ್ಚುನಿಟಿಯಿಂದ ವಂಚಿತರಾಗಿದ್ದಾರೆ ಅವರವರೇ ಒಂದು ತಂಡ ಮಾಡಿಕೊಂಡು ಇಂಥ ಫಿಲಮ್ ತೆಗೆದಿರೋದು. ಅದರಲ್ಲಿ ನಿಮ್ಗೆ ನೋಡಿದ್ರೆ ಒಂದು ಹಾಲಿವುಡ್ ಫಿಲಮ್ನೇ ನೋಡೋವಂಥ ಫೀಲ್ ಬರುತ್ತೆ. ಇಷ್ಟು ಕಡಿಮೆ ಖರ್ಚಲ್ಲಿ ಹಾಲಿವುಡ್ ಫಿಲಮ್ ತೆಗೆಯುವಂಥ ಇವರು ಒಂದು ಪ್ರೊಡಕ್ಷನ್ ಸಿಕ್ಕಿದ್ರೆ ನೀವೇ ಊಹೆ ಮಾಡ್ಕೊಬೋದು ಯಾವ ರೀತಿ ತೆಗಿಬೋದು ಅಂತ. ಎಲ್ರಿಗೂ ಧನ್ಯವಾದ.